ಇವತ್ತು ನಮ್ಮ ರಕ್ಕಸ ದೃಶ್ಯಂನ ವಿಲನ್ ಆದಂತ ಮನೋಜ್ ಅವರು, ಸಾರಿ, ಟೈಗರ್ ಮನೋಜ್ ಅವರು ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಟು ಅವರ್ ಚಾನಲ್ ಮನೋಜ್ ಅವರೇ. ಹಾಯ್ ಸರ್. ನಮ್ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೀವು? ಆ ನಮಸ್ತೆ, ನನ್ನ ಹೆಸರು ಮನೋಜ್ ಮಂಜು ಅಂತ. ನಾನು ಆನೇಕಲ್ ತಾಲೂಕಿನ ಜಿಗ್ನಿ ಹೋಬಳಿಯ ಬಂಡೆ ನೆಲಸಂದ್ರ ಗ್ರಾಮದವನು. ಹೇಳಿ ಸರ್. ಇವಾಗ ಆನೇಕಲ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗದೆ ನಮ್ಮ ದುನಿಯಾ ವಿಜಯ್ ಅವರು. ಹೌದು, ಆಲ್ಮೋಸ್ಟ್ ನೀವು ನಿಯರ್ ಬೈ ಇದ್ದೀರಾ ಅನ್ಸುತ್ತೆ. ಏನ್ ದುನಿಯಾ ವಿಜಯ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಬಂದ್ರ ಫಿಲಂ? ಸರ್, ಖಂಡಿತ ಅವರು ಇನ್ಸ್ಪೈರ್ ಆಗೇ ಆಗ್ತಾರೆ. ಯಾಕಂದ್ರೆ ನಮ್ಮೂರು ಪಕ್ಕದಲ್ಲೇ ಒಂದು 2-3 ಕಿಲೋಮೀಟರ್ ಪಕ್ಕದಲ್ಲೇ ಇರೋದು ದುನಿಯಾ ವಿಜಯ್ ಸರ್. ಅವ್ರು ಯಾವಾಗ್ಲೂ ನಮ್ಗೆ ಇನ್ಸ್ಪೈರ್ ಆಗ್ತಾರೆ. ಅವರು ಆಗಾಗ ಅವ್ರ ತೋಟದ ಹತ್ರ ಎಲ್ಲ ಬರ್ತಾ ಇರ್ತಾರೆ. ಅದನ್ನ ನೋಡಿದಾಗಲೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮಂತವ್ರಿಗೆಲ್ಲ. ಅಲ್ಲ ಮನೋಜ್, ಇವಾಗ ನಾನು ನಿಮ್ದು ಪ್ರೀಮಿಯರ್ ನೋಡಿದೆ, ರಕ್ಕಸ ದೃಶ್ಯಂ ಅಂತ. ಹೌದು. ನೀವು ಮಾಡಿರೋ ಫಸ್ಟ್ ಪ್ರಾಜೆಕ್ಟ್ ಇದು ಟೆಲಿಫಿಲಮ್? ಇಲ್ಲ ಸರ್, ಈಗಾಗಲೇ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಸುಮಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳೆಲ್ಲ ಮಾಡ್ತಾ ಇದ್ದೀನಿ. ಈಗ ಹೊಸ ಪ್ರಯತ್ನ ರಕ್ಕಸ ದೃಶ್ಯಂ ಅನ್ನೋದು ನನ್ನ ಟೀಮ್ ಮೇಟ್ ಆದ ಅಭಿರಾಮ್ ಅವರು ನಿರ್ದೇಶನ. ಹಾಗೆ ನನ್ನ ಗೆಳೆಯ ಆಕರ್ಷಕ ವಿನಯ್ ಎಲ್ಲ ಸೇರಿ. ಇವಾಗ ಅಭಿರಾಮ್ ಅಂದ್ರೆ ಡೈರೆಕ್ಟರ್ ಹತ್ರ ಅದೇ ಒನ್ ಆಫ್ ದಿ ಲೀಡಿಂಗ್ ವಿಲನ್ ಮಾಡಿದಾರಲ್ಲ ಅವ್ರೆ. ಓಕೆ, ನೈಸ್ ನೈಸ್. ಅವರೇ ಡೈರೆಕ್ಷನ್ ಮಾಡಿರೋದು ಇದು. ಅವ್ರದ್ದು ಒಂದು ಸಣ್ಣ ಪ್ರಯತ್ನ. ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡು ಈ ತರ ಪ್ರೀಮಿಯರ್ ಶೋ ಮಾಡಿದ್ವಿ. ಚೆನ್ನಾಗಾಯ್ತು. ಇಲ್ಲ ಮನೋಜ್, ತುಂಬಾ ಖರ್ಚು ಮಾಡಿದೀರಾ ಅನ್ಸುತ್ತೆ ಪ್ರೀಮಿಯರ್ ಶೋ. ಇವಾಗ ನೀವು ಪ್ರೀಮಿಯರ್ ಶೋನೇ ಈ ರೇಂಜ್ ಅಲ್ಲಿ ಖರ್ಚು ಮಾಡಿದೀರಾ ಅಂದ್ರೆ ಇನ್ನು ಮೂವಿ ಯಾವ ರೇಂಜ್ ಅಲ್ಲಿ ಖರ್ಚು ಮಾಡಿದೀರಾ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ಆಕ್ಚುಲಿ ಪ್ರೀಮಿಯರ್ ಶೋ ಇಷ್ಟು ಖರ್ಚು ಮಾಡಿದೀವಿ ಅಂದ್ರೆ ಅಟ್ಲೀಸ್ಟ್ ನಾವು ಮಾಡಿರೋ ಪ್ರೋಗ್ರಾಮು ರೀಚ್ ಮಾಡಿಸ್ಬೇಕಲ್ವಾ. ನಮ್ಮ ಕಲಾಭಿಮಾನಿಗಳಿಗೆ, ನಮ್ಮ ಸ್ನೇಹಿತರುಗಳಿಗೆ, ನಮ್ಗೆ ಗೊತ್ತಿರೋರ್ಗೆ ಎಲ್ಲರಿಗೂ ನಾವು ರೀಚ್ ಮಾಡಿಸ್ಬೇಕಲ್ವಾ. ಆ ನಿಟ್ಟಿನಿಂದ ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ಇಂದ ಆದ್ರೂ ನಮ್ಗೆ ಜನರಿಗೆ ತಿಳಿಲಿ ಅಂತ ಈ ಪ್ಲಾನ್ ಮಾಡಿದ್ದೆ ನಾನು. ಮನೋಜ್, ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಒಂದು 40 ಇಂದ 50 ಮಿನಿಟ್ಸ್ ಶೂಟ್ ಮಾಡಿದೀರಾ. ಹೌದೌದು. ಇದು ಟೋಟಲ್ 50 ಮಿನಿಟ್ಸ್ ಶೂಟ್ ಮಾಡಕ್ಕೆ ನೀವು ಎಷ್ಟು ದಿನ ತಗೊಂಡ್ರಿ ಏನು ಅಂತ? ಇದು ಸುಮಾರು ಒಂದು 10 ರಿಂದ 15 ದಿನ ಶೂಟ್ ಆಯ್ತು. ಆಲ್ಮೋಸ್ಟ್ ಒಂದು ತಾವರೆಕೆರೆ ಇದೆಯಲ್ವಾ, ತಾವರೆಕೆರೆಯಿಂದ ಮುಂದೆ ಒಂದು ಚಿಕ್ಕ ಕಾಡು ಒಳಗಡೆ ಶೂಟ್ ಮಾಡಿದ್ದು. ತುಂಬಾ ಭಯಾನಕವಾಗಿತ್ತು. ತುಂಬಾ ಮಳೆ ಅಡ್ಡಿ ಎಲ್ಲ ಕಷ್ಟಗಳಲ್ಲಿ ಪ್ಲಾನ್ ಚೆನ್ನಾಗಾಯ್ತು. ಶೂಟ್ ಚೆನ್ನಾಗಿ. ಇವಾಗ ನೀವು 15 ದಿನ ಶೂಟ್ ಮಾಡಿದೀರಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ 15 ದಿನ ಶೂಟ್ ಮಾಡಿದ್ರ ನೀವು? ಇಲ್ಲ ಸರ್, ಅದೊಂದು ಎರಡು ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಆ 2 ಶೆಡ್ಯೂಲ್ ಅಲ್ಲಿ ಈ 2ನೇ ಶೆಡ್ಯೂಲ್ ಅಲ್ಲಿ ನಾವು ಆ ಕಡೆ ತಾವರೆಕೆರೆ ಹತ್ರ ಒಂದು ಚಿಕ್ಕ ಕಾಡಲ್ಲಿ ಶೂಟ್ ಮಾಡಿದ್ದು. ತುಂಬಾ ಮಳೆ ಇತ್ತು ಆ ಟೈಮಲ್ಲಿ. ನಾವಂತೂ ನಮ್ಮ ಈ ಸಿನಿಮಾಗೆ ನಮ್ಮ ಅಲ್ಟಿಮೇಟ್ ಶಿವು ಸರ್ ಸುಮಾರು ರಾಜ್ಕುಮಾರ್ ಸರ್ಗೆ, ಅಪ್ಪಾಜಿ ಅವ್ರ ಜೊತೆ ಎಲ್ಲ ಅವ್ರಿಗೆ ಆಕ್ಷನ್ ಕಟ್ ಹೇಳಿದವರು, ನಮಗೆ ಆಶೀರ್ವಾದ ಮಾಡಿದಾರೆ ಅಂದ್ರೆ ಇದೊಂದು ದೊಡ್ಡ ವಿಚಾರನೇ. ತುಂಬಾ ಹೆಲ್ಪ್ ಮಾಡಿದ್ರು. ಆಕ್ಚುಲಿ ಅವರು ಫೈಟ್ ಮಾಡ್ಬೇಕಾದ್ರೆ ಅವರು ಒಂದ್ ಕಡೆ ಜಾರು ಬಿದ್ದೋದ್ರು ಆ ಮಳೆಯಲ್ಲಿ. ನಮ್ಗೆ ತುಂಬಾ ಇಂಥವ್ರನ್ನ ಕರ್ಸ್ಬಿಟ್ಟು ನಮ್ಗೆ ಇಲ್ಲಿ ತೊಂದರೆ ಆಗ್ಬಿಡ್ತು. ಮತ್ತೆ ಅವರು ಯಾವುದೇ ಕಾರಣಕ್ಕೂ ನಿಲ್ಸ್ಲೇಬಾರ್ದು ಅಂತ ರಾತ್ರಿ 2 ಗಂಟೆಯಲ್ಲಿ ಮತ್ತೆ ಶೂಟ್ ಸ್ಟಾರ್ಟ್ ಮಾಡಿಸಿ ಮತ್ತೆ ಆ ಶೂಟ್ ನ ಅವತ್ತು ಬೆಳಗ್ಗೆ 6 ಗಂಟೆ ತನಕ ಮಾಡಿಸ್ಕೊಟ್ರು. ತುಂಬಾ ಒಳ್ಳೆ ಪ್ರಯತ್ನ ಮಾಡಿಸ್ಕೊಟ್ರು. ನಮ್ ಕೈಯಲ್ಲೆಲ್ಲ ನಾವೆಲ್ಲ ಹೊಸಬ್ರಾಗಿರೋದ್ರಿಂದ ನಾವೊಂದು ಸ್ವಲ್ಪ ಅವ್ರ ಹತ್ರ ಹೆಂಗೆ ಕೆಲಸ ಮಾಡೋದು ಒಂದು ಭಯ ಇತ್ತು. ಆ ಭಯನೆಲ್ಲ ಹೋಗ್ಸಿ ಅವರು ಒಂದು ಒಳ್ಳೆ ಫೈಟ್ ಮಾಡಿಸ್ಕೊಟ್ರು. ಅದರಿಂದ ಅವರೇ ಆಕ್ಚುಲಿ ಈಗ ನನ್ನ ಹೆಸರು ಚೇಂಜ್ ಆಗಕ್ಕೆ ಕಾರಣ ಅವರೇ. ಆಕ್ಚುಲಿ ಟೈಗರ್ ಮನೋಜ್. ಹೌದು, ಖಂಡಿತ ಅವರೇ ಆ ಸೀನಲ್ಲಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಶಾರ್ಟ್ ಅಲ್ಲಿ ನೋಡ್ಬಿಟ್ಟು, ಮನೋಜ್ ನೀನು ಟೈಗರ್ ತರ ಕಾಣಿಸ್ತಾ ಇದೆಯಾ, ಟೈಗರ್ ಪ್ರಭಾಕರ್ ಸರ್ ತರ. ನನ್ ನಿಜವಾಗ್ಲೂ ಅಲ್ಲೇ ನನ್ಗೆ ಒಂಥರ ವೈಬ್ರೇಟ್ ಆಗ್ಬಿಡ್ತು. ಯಾಕಂದ್ರೆ ಅಂತಂತ ದೊಡ್ಡ ಮೇರು ಕಲಾವಿದರ ಹೆಸರಿಗೆ ನಮ್ಮನ್ನ ಹೋಲಿಸ್ತಿದಾರೆ ಅಂದ್ರೆ ಏನೋ ಇದೆ ಅಂತ ಅರ್ಥ. ಅದರಿಂದ ತುಂಬಾ ಖುಷಿ ಆಯ್ತು. ಟೈಗರ್ ಮನೋಜ್ ಅಂತ ಈಗಾಗ್ಲೇ ನಮ್ಮ ಸಿನಿಮಾ ಟೀಮ್ ಅವರೆಲ್ಲ ಟೈಗರ್ ಅಂತ ಶುರು ಮಾಡ್ಬಿಟ್ಟಿದ್ದಾರೆ. ನೋಡೋಣ ಮುಂದೆ ಪ್ರಯಾಣ ಹೆಂಗಿರುತ್ತೆ ಅಂತ.